ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಈಗ 10ನೇ ವಾರ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಇವತ್ತಿನ ನಮ್ಮ ಸೂಪರ್ ಸಂಡೇ ವಿತ್ ನಮ್ಮ ಕಿಚ್ಚ ಸುದೀಪ್ ಎಪಿಸೋಡ್ ಕೂಡ ಇರುತ್ತದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರ ಯಾವುದೇ ರೀತಿ ಎಲಿಮಿನೇಷನ್ ಇಲ್ಲದಿದ್ದರೂ ಕೂಡ 8 ಜನರು ಕೂಡ ಈ ವಾರ ಹೊರ ಹೋಗಲು ನಾಮಿನೇಟ್ ಆಗಿದ್ದರು. ಅದರಲ್ಲಿ ನಿನ್ನೆ ಒಂದು ಸಂಚಿಕೆಯಲ್ಲಿ 2 ಸೇವ್ ಆದರು. ಇನ್ನು ಉಳಿದಂತೆ 6 ಜನ ಸ್ಪರ್ಧಿಗಳ ಪೈಕಿ 4 ಜನರು ಇವತ್ತಿನ ಎಪಿಸೋಡ್ ಕೂಡ ಸೇವ್ ಆಗ್ತಾರೆ. ಉಳಿದಂತೆ ಐಶ್ವರ್ಯ ಹಾಗೆ ಚೈತ್ರ ಅವರು ಇಬ್ಬರು ಕೂಡ ಒಂದು ಹಾಟ್ ಸೀಟಲ್ಲಿ ಕುಳಿತುಕೊಳ್ತಾರೆ. ಅಂದರೆ ಸುಮ್ಮನೆ ಒಂದು ಫೇಕ್ ಎಲಿಮಿನೇಷನಲ್ಲಿ ಹಾಟ್ ಸೀಟಲ್ಲಿ ಕುಳಿತುಕೊಳ್ತಾರೆ ಸ್ನೇಹಿತರೆ. ಒಬ್ಬರು ಆ್ಯಕ್ಟಿವಿಟಿ ರೂಮ್ಗೆ ಹೋಗಿ, ಅಂದರೆ ಐಶ್ವರ್ಯ ಅವರು ಆ್ಯಕ್ಟಿವಿಟಿ ರೂಮ್ಗೆ ಹೋಗ್ತಾರೆ. ಅಲ್ಲಿ ಸೇಫ್ ಅಂತ ಹೇಳಿದ ಕೂಡಲೇ ಅವರು ಬಿಗ್ ಬಾಸ್ ಮನೆಯೊಳಗೆ ಮತ್ತೆ ಎಂಟ್ರಿ ಕೂಡ ಕೊಡ್ತಾರೆ ಸ್ನೇಹಿತರೆ. ಇನ್ನು ಉಳಿದಂತೆ ನೋಡ್ತಾ ಹೋಗೋದಾದರೆ ಚೈತ್ರ ಕುಂದಾಪುರ ಅವರು ಕೆಲವೊಂದಿಷ್ಟು ಹೊತ್ತುಗಳ ಕಾಲ ಕನ್ಫೆಷನ್ ರೂಮಲ್ಲಿ ಕುಳಿತುಕೊಳ್ತಾರೆ. ಆಮೇಲೆ ಅವರನ್ನು ಸೀಕ್ರೆಟ್ ರೂಮ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಅವರು ಈ ವಾರದಲ್ಲಿ ಒಂದು 4 ರಿಂದ 5 ದಿನಗಳ ಕಾಲ ಅಥವಾ 3 ರಿಂದ 4 ದಿನಗಳ ಕಾಲ ಅವರನ್ನು ಸೀಕ್ರೆಟ್ ರೂಮಲ್ಲಿ ಇರಿಸುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಅದರ ಜೊತೆಗೆ ಅವರು ಬಿಗ್ ಬಾಸ್ ಮನೆಯಿಂದ ಒಂದು ಸೀಕ್ರೆಟ್ ರೂಮ್ಗೆ ಟ್ರಾನ್ಸ್ಫರ್ ಮಾಡುವಂಥ ಸಮಯದಲ್ಲಿ ಬಿಗ್ ಬಾಸ್ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಅಂದರೆ ಅವರು ನೇರವಾಗಿ ಮುಂದಿನ ವಾರಕ್ಕೆ 11ನೇ ವಾರದ ನಾಮಿನೇಷನ್ನ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಅಂದರೆ ನೀವು ಹೊರ ಹೋಗುವ ಮುನ್ನ ಯಾರನ್ನು ನೇರವಾಗಿ ನಾಮಿನೇಟ್, ಅಂದರೆ ಸೀಕ್ರೆಟ್ ರೂಮ್ಗೆ ಹೊರ ಹೋಗುವ ಮುನ್ನ ನೀವು ಯಾರನ್ನು ನೇರವಾಗಿ ನಾಮಿನೇಟ್ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಅದಕ್ಕೆ ಅವರು ಯಾರನ್ನು ನೇರವಾಗಿ ನಾಮಿನೇಟ್ ಮಾಡಿದರು, ಅದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಚೈತ್ರ ಕುಂದಾಪುರ ಮೊದಲು ಕನ್ಫೆಷನ್ ರೂಮ್ಗೆ ಹೋಗ್ತಾರೆ ಸ್ನೇಹಿತರೆ. ಅಲ್ಲಿಂದ ಅವರು ಒಂದು ಅರ್ಧ ಗಂಟೆಗೆ ಕಾಲ ಒಂದು ಕನ್ಫೆಷನ್ ರೂಮಲ್ಲಿ ಕುಳಿತುಕೊಳ್ತಾರೆ. ಅದಾದ ನಂತರ ಅವರನ್ನು ಸೀಕ್ರೆಟ್ ರೂಮ್ಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ ಸ್ನೇಹಿತರೆ. ಅಲ್ಲಿ ನಮ್ಮ ಬಿಗ್ ಬಾಸ್ನವರು ನೀವು ಸೀಕ್ರೆಟ್ ರೂಮ್ಗೆ ಹೊರ ಹೋಗೋ ಮುನ್ನ ಯಾರನ್ನು ನೇರವಾಗಿ ನಾಮಿನೇಟ್ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗೆ ನಮ್ಮ ಚೈತ್ರ ಕುಂದಾಪುರ ಅವರು ಯಾರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂದರೆ ಮುಂದಿನ ಒಂದು ನಾಮಿನೇಷನ್ಗೆ, ಅಂದರೆ 11ನೇ ವಾರದ ನಾಮಿನೇಷನ್ಗೆ, ಅದು ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರನ್ನು ಮುಂದಿನ ವಾರ ಅಂದರೆ 11ನೇ ವಾರಕ್ಕೆ ನೇರವಾಗಿ ನಾಮಿನೇಟ್ ಮಾಡೋದ್ರ ಮೂಲಕ ನಾಮಿನೇಷನ್ ಪ್ರಕ್ರಿಯೆಯನ್ನು ಚೈತ್ರ ಕುಂದಾಪುರ ಅವರು ಆರಂಭಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ 11ನೇ ವಾರಕ್ಕೆ ನಮ್ಮ ತ್ರಿವಿಕ್ರಮ್ ಅವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ನೋಡೋಣ, ನಮ್ಮ ಅಫಿಷಿಯಲ್ ಆಗಿ ಎಪಿಸೋಡ್ಗಳು ಬರೋವರೆಗೂ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾರ್ಯಾರೆಲ್ಲ ಕೊನೆವರೆಗೂ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ, ಇದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಲೈವ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.